ಸೊ ಗೈಸ್ ಮಿಸ್ ಆಯಿತು ಗೈಸ್. ಯಾಕಂತ ಹೇಳಿದರೆ ಸುಮಾರು ದಿವಸದ ನಂತರ ನಾನೀಗ ತೆಲುಗು ಮೂವಿ ಅದೇ ಬಿರೈ ಅದನ್ನು ನೋಡಿ ಬಂದೆ. ಸೊ 2.49 ಮಿನಿಟ್ಸ್ ಈ ಮೂವಿ, ಅಂದರೆ ಗಂಟೆ ಟೈಮ್, ಅಷ್ಟು ಟೈಮ್ ಇದೆ. ಆಮೇಲೆ ಲ್ಯಾಂಗ್ವೇಜ್ ಪ್ರಾಪರಾಗಿ ತೆಲುಗು ಒರಿಜಿನಲ್, ಆಮೇಲೆ ಕನ್ನಡದಲ್ಲಿದೆ. ಆಮೇಲೆ ಇದರಲ್ಲಿ ಆ್ಯಕ್ಟರ್ ಅಂತ ಬಂದರೆ ತೇಜು, ಆಮೇಲೆ ರಿತಿಕಾ ನಾಯಕ್ ಅಂತ ಹೇಳಿ ಹೊಸ ಹೀರೋಯಿನ್, ಆಮೇಲೆ ಜಗಪತಿ ಬಾಬು, ಹೀಗೆ ಎಕ್ಸೆಟ್ರಾ ಇದ್ದಾರೆ. ಆಮೇಲೆ ಸೌಂಡ್ ಹರಿ ಅಂತ ಹೇಳುವ ಮ್ಯೂಸಿಷಿಯನ್, ಸಖತ್ತಿದ್ದು ಸೌಂಡು. ನೀವು ಸೌಂಡ್ ಕೇಳಿದರೆ ಮಿರಾಕಲ್ ಅಂತ ಹೇಳ್ಬೋದು, ಮಿರಾಕಲ್ ಅಂತ ಹೇಳ್ಬೋದು. ಆಮೇಲೆ ಡೈರೆಕ್ಟರ್ ಯಾರಪ್ಪ, ಅವರ ಹೆಸರು ಬರ್ತಾ ಇಲ್ಲ, ಬಿಡಿ, ತೊಂದರೆ ಇಲ್ಲ. ಡೈರೆಕ್ಟರ್ ಬೆಸ್ಟಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇದು ನೋಡಿ, ನಮ್ಮ ಪುರಾಣವಾದ ವಾಲ್ಮೀಕಿ ರಾಮಾಯಣದಿಂದ ಆಯ್ದ ಭಾಗವನ್ನು, ಅಂದರೆ ಸ್ವಲ್ಪ ಚಿತ್ರೀಕರಣಕ್ಕೆ ಇದಕ್ಕೆ ಈಗಿನ ಒಂದು ವೈಬು ಮತ್ತು ಹಿಂದಿನ ವೈಬನ್ನು ಸೇರಿಸಿ ಮಾಡಿದಂಥ ಒಂದು ಕತೆ, ಒಂದು ಸ್ಟೋರಿ ಅಂದರೆ ಭಾರಿ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಎಲ್ಲಿಯೂ ಬೋರೇ ಹೊಡೆಯೋದಿಲ್ಲ ಗೈಸ್. ಮಿಕ್ಸ್ಚರ್ ಆಫ್ ಮೂವಿ ನೋಡಿ, ಅಡ್ವೆಂಚರ್ ಇದೆ, ಥ್ರಿಲ್ಲಿಂಗ್ ಇದೆ, ಆಮೇಲೆ ನಿಮಗೆ ಎಂತ ಬೇಕು ಸಕ್ಕಲವೂ ಇದೆ ಈ ಮೂವಿಯಲ್ಲಿ. ಆಮೇಲೆ ಆ್ಯಕ್ಷನು ಇದೆ, ಫ್ಯಾಂಟಸಿ ಇದೆ. ಸೊ ಮೂವಿ ಒಂದು ಹೀಗೆ ತೆಗಿಬೋದು ಅಂತ ಒಂದು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಒಂದು ಸಾಂಗ್ ಅಂದರೆ ಡ್ಯಾನ್ಸ್ ಆಗಿರಲಿ ಅದೆಲ್ಲ ಏನಿಲ್ಲ, ಆದರೂ ಸಹ ಬೋರ್ ಹಿಡಿಯೋದಿಲ್ಲ. ಅಷ್ಟು ಒಳ್ಳೆ ನಮ್ಮ ಒಂದು ಎಂತ ಹೇಳೋದು, ಪುರಾಣದ ಬಗ್ಗೆ ಒಂದು ಅಷ್ಟು ಚಂದ ವೈಬಾಗಿದೆ ಗೈಸ್. ಮೊದಲೇ ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ, ಇದು ವಾಲ್ಮೀಕಿ ರಾಮಾಯಣವನ್ನು ಚಿತ್ರೀಕರಣಕ್ಕೋಸ್ಕರ ಮಾತ್ರ ಬಳಸಲಾಗಿದೆ ಅಂತ, ಕೇವಲ ಕಾಲ್ಪನಿಕವಾಗಿ ಈ ಚಿತ್ರದಲ್ಲಿ ಅಷ್ಟೇ ಅಂತ. ಆಮೇಲೆ ಇದು ಯಾವ ಭಾಷೆಯಲ್ಲಿ ಬರೋದಿಲ್ಲ ನೋಡಿ, ಬಾಲಿವುಡಲ್ಲೆಲ್ಲ ತೆಗಿಬೋದು, ಬಾಲಿವುಡ್ಡಲ್ಲಿ, ನಮ್ಮ ಕನ್ನಡದಲ್ಲಿ, ಆಮೇಲೆ ತಮಿಳಲ್ಲಿ, ಎಲ್ಲದಲ್ಲಿ ತೆಗಿಬೋದು. ಇದು ಒಟ್ಟು ಲವ್ ಸ್ಟೋರಿ ಅಂತೆ, ಆಮೇಲೆ ಬೇರೆ 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 ಸ್ಟೋರಿ ತೆಗಿತಾರೆ. ಇಂಥ ಸ್ಟೋರಿ ಬರಲಿ ಗೈಸ್. ಸೊ ಇದನ್ನು ತಪ್ಪದೆ ನೋಡಿ, ಎಲ್ಲರೂ ಕುಟುಂಬ ಸಮೇತ ಹೋಗಿ ನೋಡುವಂಥ ಮೂವಿ. ಸ್ವಲ್ಪ ಅದೇ ಹಿಂದಿ, ಅದು ತೆಲುಗು ಅರ್ಥ ಆಗಬೇಕಷ್ಟೆ, ಇಂಗ್ಲೀಷ್ ಸಬ್ ಟೈಟಲ್ಸ್ ಇದೆ, ಹಾಗಾಗಿ ಅರ್ಥ ಆಗ್ತದೆ, ತೊಂದರೆ ಇಲ್ಲ. ಒಂದು ಒಳ್ಳೆ ಬೆಸ್ಟ್ ಮೂವಿ. ಸೊ ದಯವಿಟ್ಟು ಹೋಗಿ ನೋಡಿ. ಸ್ವಲ್ಪ ಲೇಟ್ ಆಗಿದೆ, ಯಾರಾದರೂ ನೋಡ್ತಾ ಇದ್ದರೆ ಅಥವಾ ನನ್ನ ರಿವ್ಯೂ ನೋಡಿ ಹೋಗ್ತಿದ್ರೆ ನಾನು ಹೇಳ್ತಾ ಇದ್ದೀನಿ, 100% ಇದು ಚೆನ್ನಾಗಿದೆ, ಹೋಗಿ ನೋಡಿ, ಎಲ್ರಿಗೂ ಹೇಳಿ. ಇನ್ನೇನೋ ಕೆಲವು ದಿವಸದಲ್ಲಿ ಹೋಗಲಿಕ್ಕೂ ಸಾಕು ಥಿಯೇಟ್ರಿಂದ ಅದು. ಸೊ ಮಸ್ಟ್ ಹ್ಯಾವ್ ಟು ಗೋ ಆ್ಯಂಡ್ ಸಿ ದಿಸ್ ಮೂವಿ, ಅಲ್ಟಿ ಮೂವಿ. ಓಕೆ, ಸೊ ಹೇಳ್ತಾ ಈ ರಿವ್ಯೂವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್. ಜೈ ಶ್ರೀರಾಮ್.